ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂದು ಬಾಹುಸ್ ಕಿಚನ್. ಇವತ್ತು ನಾನು ಹಲಸಿನ ಹಣ್ಣಿನ ಬಜ್ಜಿ ಮಾಡ್ತಾಯಿದ್ದೀನಿ. ನಾನು ಅದಕ್ಕೆ ಕಡಲೆ ಹಿಟ್ಟು ತಗೊಳ್ತಾ ಇದ್ದೀನಿ. ನಾನು ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಂಡೆ. ಅಕ್ಕಿ ಹಿಟ್ಟು ನಾನು 1 ಸ್ಪೂನ್ ತಗೊಂಡಿದ್ದೀನಿ. ಸ್ವಲ್ಪ ಪ್ಲೇನ್ ಮೆಣಸಿನ ಪುಡಿ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದೇನು ಖಾರ ಇರಲ್ಲ, ಕಲರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಬೇಕಾದರೆ ಈಗಲೇ ಹಾಕ್ಕೋಬೋದು. ಹಿಟ್ಟನ್ನ ಕಲಿಸ್ಕೋಬೇಕು. ನೀರು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು ಮತ್ತು ತೀರ ಗಟ್ಟಿಯಾಗೂ ಕಲಿಸ್ಕೋಬಾರ್ದು. ನೋಡಿ ಎಷ್ಟು ಒಳ್ಳೆ ಕಲರ್ ಬಂತು ಅಂತ. ಕಾಶ್ಮೀರಿ ಚಿಲ್ಲಿ ಪೌಡರು ಒಳ್ಳೆ ಕಲರ್ ಕೊಡುತ್ತೆ, ಆದರೆ ಖಾರ ಇರಲ್ಲ. ಈ ಹದದಲ್ಲಿದ್ದರೆ ಸಾಕು, ಇನ್ನು ನೀರೇನು ಬೇಕಾಗಿಲ್ಲ. ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ನಾನು ಹಲಸಿನ ಹಣ್ಣು ಒಂದು 10 ತೊಳೆ ತಗೊಂಡಿದ್ದೀನಿ. ಈಗ ನಾನು ಬಾಣಲೆ ಸ್ಟವಲ್ಲಿ ಇಟ್ಟಿದ್ದೀನಿ. ಎಣ್ಣೆ ಹಾಕಿ ಈಗ ನಾನು ಒಂದೊಂದೇ ಹಲಸಿನ ತೊಳೆನ ಹಿಟ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆಯಾ ನೋಡ್ತೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾನು ಒಂದೊಂದೇ ಹಲಸಿನ ತೊಳೆ ಹಾಕ್ತಾಯಿದ್ದೀನಿ. ಹಲಸಿನ ತೊಳೆ ಸಿಹಿಯಾಗಿರುತ್ತೆ. ಹಲಸಿನ ತೊಳೆ ಮತ್ತು ನಾವು ಉಪ್ಪು ಇದಕ್ಕೆ ಖಾರ ಎಲ್ಲ ಹಾಕಿರ್ತೀವಲ್ಲ, ಅದು ಸಿಹಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ಸಂಜೆ ಟೀ ಕುಡಿತೀವಲ್ಲ, ಆವಾಗ ಬೇಕಾದರೆ ಇದನ್ನು ಮಾಡ್ಕೊಬೋದು. ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಅದಕ್ಕೆ ನಾನು ಹಲಸಿನ ಹಣ್ಣಿಂದು ಬಜ್ಜಿ ಮಾಡ್ತಾಯಿದ್ದೀನಿ. ಅಂದರೆ ತೀರಾ ಹಣ್ಣಾಗಿರೋದು ಹಾಕ್ಕೋಬಾರ್ದು, ಥರ ಗಟ್ಟಿಯಾಗಿರುತ್ತಲ್ಲ ಆ ಥರದ್ದು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ತಿರುಗಿಸ್ಬಾರ್ದು. ಸ್ವಲ್ಪ 1-2 ನಿಮಿಷ ಆದಮೇಲೆ ಅದೇ ಮೇಲೆ ಬರುತ್ತೆ ನೋಡಿ. ಇವಾಗ ಅದೇ ಮೇಲೆ ಬರ್ತಾ ಇದೆ. ಈಗ ನಾವು ತಿರುಗಿಸಾಕಬೇಕು. ಉರಿ ಮಾತ್ರ ಮೀಡಿಯಮಲ್ಲೇ ಇರಬೇಕು, ಹೈಯಲ್ಲಿ ಇರಬಾರ್ದು. ಹೈಯಲ್ಲಿಟ್ಟರೆ ಬೇಗ
ಕಲರ್ ಬಂದುಬಿಡುತ್ತೆ ಬೆಂದ ಹಾಗೆ. ಆದರೆ ಒಳಗಡೆ ಎಲ್ಲ ಹಿಟ್ಟೆಲ್ಲ ಹಾಗೇ ಇರುತ್ತೆ. ಅದಕ್ಕೆ ನಾವು ಸ್ವಲ್ಪ ಇದೆಲ್ಲ ಚೆನ್ನಾಗಿ ಬೇಯುತ್ತೆ. ನಾನೆಲ್ಲ ಇದನ್ನು ತಿರುಗಿಸಿ ಹಾಕಿದ್ದೀನಿ. ಇನ್ನೊಂದು 2 ನಿಮಿಷ ಆದರೆ ಸಾಕು, ಚೆನ್ನಾಗಿ ಬೆಂದೋಗುತ್ತೆ. ಬೇಯ್ತಾ ಇದೆ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಚೆನ್ನಾಗಿ ಬೇಯ್ತಾ ಇದೆ. ಈಗ 2 ಬದಿನೂ ಚೆನ್ನಾಗಿ ಬೆಂದಿದೆ. ಈಗ ನಾನು ಬಜ್ಜಿ ತೆಗಿತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ಧನ್ಯವಾದಗಳು.